ಆತ್ಮೀಯ ಬಂಧುಗಳೇ, ಸ್ನೇಹಿತರೆ ಹಾಗೂ ಮಕ್ಕಳೇ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ನಮ್ ಸಂಪ್ರದಾಯ ನಮ್ ಸೈನ್ಸ್ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ತಾಂಬೂಲದ ಬಗ್ಗೆ ತಿಳ್ಕೊಂಡ್ವಿ. ಅದನ್ನ ಹೇಗೆ ಇಡಬೇಕು, ಯಾವ ರೀತಿ ಕೊಡಬೇಕು, ಅದಕ್ಕಿರೋ ನಮ್ಮ ಸಂಪ್ರದಾಯಗಳೇನು, ಶಾಸ್ತ್ರಗಳೇನು, ಇದ್ರ ಎಲ್ಲದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಪಡ್ಕೊಂಡ್ವಿ. ಇವತ್ತಿನ ಈ ಸಂಚಿಕೆಯಲ್ಲಿ ತಾಂಬೂಲದ ಸೇವನೆ, ಇದನ್ನ ಹೇಗೆ, ಯಾಕೆ ಮಾಡಬೇಕು, ಇದರಿಂದ ಆಗುವಂತಹ ಪ್ರಯೋಜನಗಳೇನು, ಇದರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ನಾವು ಹಂಚಿಕೊಳ್ಳೋಣ. ಹಿಂದಿನ ಕಾಲದಲ್ಲಿ ಊಟವಾದ ನಂತರ ಕಡ್ಡಾಯವಾಗಿ ತಾಂಬೂಲ ಸೇವನೆ ಇರ್ತಾನೆ ಇತ್ತು. ಅದೇನು ಬಿಟ್ಟು ಹೋಗಿಲ್ಲ. ಇವತ್ತು ಕೂಡ ಯಾವುದೇ ಮದ್ವೆ ಮನೆಗೆ ಹೋಗಿ, ಯಾವುದೇ ಶುಭ ಸಮಾರಂಭಗಳಿಗೆ ಹೋಗಿ, ಭೋಜನವಾದ ನಂತರ ಅಲ್ಲಿ ತಾಂಬೂಲ ಇದ್ದೇ ಇರುತ್ತೆ. ಕೆಲವೊಂದು ಕಡೆ ವೀಳ್ಯದೆಲೆ ಅಡಿಕೆಯನ್ನ ಬೇರೆ ಬೇರೆಯಾಗಿ ಇಟ್ಟಿರ್ತಾರೆ. ಇನ್ನು ಕೆಲವು ಕಡೆ ಪಾನ್ ಮಾದರಿಯಲ್ಲಿ ವೀಳ್ಯದೆಲೆಯನ್ನ ಕೊಡ್ತಾರೆ. ಒಟ್ಟಿನಲ್ಲಿ ತಾಂಬೂಲ ಅಥವಾ ಪಾನ್ ಸೇವನೆ ಕಡ್ಡಾಯವಾಗಂತೂ ಇದ್ದೇ ಇರುತ್ತೆ. ತಾಂಬೂಲವಾಗಲಿ ಬೀಡಾಗಲಿ ಇವೆರಡರಲ್ಲಿ ಕಾಯಮ್ಮಾಗಿ ನಮಗೆ ಕಾಣಸಿಗೋದು ವೀಳ್ಯದೆಲೆ, ಅಡಿಕೆ, ಸುಣ್ಣ ಅಲ್ವಾ? ಹಾಗಾದರೆ ಈ ಮೂರರ ಕಾಂಬಿನೇಷನ್ ಅಲ್ಲಿ ನಾವು ಸೇವಿಸುವ ತಾಂಬೂಲ ನಮ್ಮ ಆರೋಗ್ಯಕ್ಕೆ ಹೇಗೆ ಒಳ್ಳೆಯದು ಅನ್ನೋದರ ಮಾಹಿತಿ ಇವತ್ತಿನ ಈ ಸಂಚಿಕೆಯಲ್ಲಿ. ಇನ್ನು ತಾಂಬೂಲ ಸೇವನೆ ಅದೆಷ್ಟು ಸುಖಕರ ಅನ್ನೋದಕ್ಕೆ ನಮ್ಮ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಕಾಣಸಿಗುವಂತಹ ಮಹಾಕವಿ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಇವರ ವಿರಚಿತ ಮಹಾಕಾವ್ಯ ರಾಮಾಶ್ವಮೇಧದಲ್ಲಿ ಬರುವಂತಹ ಮುದ್ದಣ್ಣ ಮನೋರಮೆಯ ದಾಂಪತ್ಯ ಸರಸ, ಅವರ ತಾಂಬೂಲ ಸೇವನೆಯೊಂದಿಗೆ ಬರುವಂತಹ ಕಾವ್ಯಾಲಾಪ ನಿಜಕ್ಕೂ ಆಹ್ಲಾದಕರ. ನಂದಳಿಕೆ ಲಕ್ಷ್ಮೀನಾರಾಯಣಪ್ಪನವರನ್ನ ಮುದ್ದಣ್ಣ ಅಂತಾನೆ ಕೂಡ ಕರೀತಾರೆ. ಈ ಕಾವ್ಯಾಲಾಪದಲ್ಲಿ ಬರುವಂತಹ ಮುದ್ದಣ್ಣ ಮನೋರಮೆ ಸಾಕ್ಷಾತ್ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಹಾಗೂ ಅವರ ಶ್ರೀಮತಿ ಕಮಲಾಬಾಯಿ ಅಂತ ಕೂಡ ನಮಗೆ ಉಲ್ಲೇಖ ಸಿಗತ್ತೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಅವರಿಬ್ಬರ ನಡುವೆ ಇರುವಂತಹ ತಾಂಬೂಲ ಸೇವನೆ ಹಾಗೂ ದಾಂಪತ್ಯದ ಸರಸ. ತಿಂದ ಆಹಾರ ಜೀರ್ಣ ಆಗೋದಕ್ಕೆ ಭೋಜನದ ನಂತರ ತಾಂಬೂಲ ಸೇವಿಸುವ ವ್ಯವಸ್ಥೆ ಇತ್ತು. ಇವತ್ತಿಗೂ ಕೂಡ ಎಲ್ಲ ಶುಭ ಸಮಾರಂಭಗಳಲ್ಲಿ, ಮದುವೆ ಮನೆಗಳಲ್ಲಿ, ಮುಂಜಿಗಳಲ್ಲಿ ಭೋಜನವಾದ ನಂತರ ತಾಂಬೂಲ ಸೇವನೆಯ ಪದ್ಧತಿ ಕಡ್ಡಾಯವಾಗಿ ಕಾಯಮ್ಮಾಗಿ ಇದ್ದೇ ಇರುತ್ತೆ. ವೀಳ್ಯದೆಲೆಯ ತಾಂಬೂಲ ಸೇವನೆ ಕೇವಲ ಅಜೀರ್ಣ ನಿವಾರಣೆಗೆ ಮಾತ್ರ ಸೀಮಿತವಾಗಿಲ್ಲದೆ ಈ ತಾಂಬೂಲ ಸೇವನೆಯ ಹಿಂದೆ ಅನೇಕ ಆರೋಗ್ಯಕ್ಕೆ ಪೂರಕವಾದಂತಹ ಸಂಗತಿಗಳಿವೆ. ವೀಳ್ಯದೆಲೆ ಜೊತೆ ಸೇರಿಸುವಂತಹ ಕೊಬ್ಬರಿ, ಜೀರಿಗೆ, ಅಜ್ವಾನ, ಲವಂಗ, ಸೋಂಪು ಈ ಎಲ್ಲ ಅಂಶಗಳು ಕೂಡ ಜೀರ್ಣಕ್ರಿಯೆ ಸಹಕಾರಿಯಾಗಿದೆ. ಅಲ್ಲದೆ ಬಾಯಿಯ ದುರ್ಗಂಧವನ್ನ ಕೂಡ ಇದು ದೂರ ಮಾಡುತ್ತೆ. ಆದರೆ ಎಲೆ ಅಡಿಕೆ ಹಾಕಿದರೆ ಹಲ್ಲಿನಲ್ಲಿ ಕರೆ ಉಳಿಯುತ್ತೆ ಅಂದುಕೊಂಡು ತಾಂಬೂಲ ಸೇವಿಸುವುದನ್ನ ಕೆಲವರು ಬಿಡ್ತಾರೆ. ಹಾಗೆ ಮಾಡದೆ ಎಲೆ ಅಡಿಕೆ ಜಗಿದ ನಂತರ ಚೆನ್ನಾಗಿ ಬಾಯಿ ತೊಳ್ಕೊಂಡ್ರೆ ಒಳ್ಳೆಯದು. ಆಯುರ್ವೇದದ ಪ್ರಕಾರ ಸಾಮಾನ್ಯವಾಗಿ ಅನಾರೋಗ್ಯಕ್ಕೆ ವಾತ, ಪಿತ್ತ, ಕಫ ಇವೇ 3 ಕಾರಣಗಳು. ಇವುಗಳನ್ನು ನಿವಾರಿಸುವ ಶಕ್ತಿ ತಾಂಬೂಲಕ್ಕೆ ಇದೆ. ಅಡಿಕೆಗೆ ವಾತ ನಿವಾರಿಸುವ ಗುಣ ಇದ್ರೆ ವೀಳ್ಯದೆಲೆಗೆ ಕಫವನ್ನು ಶಮನ ಮಾಡುವ ಗುಣ ಇದೆ. ಸುಣ್ಣ ಪಿತ್ತವನ್ನ ನಿವಾರಿಸುತ್ತದೆ ಅನ್ನುತ್ತಾರೆ ಆಯುರ್ವೇದ ತಜ್ಞರು. ಅಡಿಕೆಗೆ ದೇಹದಲ್ಲಿರುವ ನೀರು ಅಥವಾ ರಕ್ತದ ಹರಿವನ್ನು ನಿಯಂತ್ರಿಸುವ ಶಕ್ತಿ ಇದೆ. ಈ ಕೆಲಸವನ್ನ ಅಡಿಕೆಯ ಒಗರು ನಿರ್ವಹಿಸುತ್ತದೆ. ಮಲಗೋಕ್ಕೆ ಮುನ್ನ ಎಲೆ ಅಡಿಕೆ ಸುಣ್ಣ ಸೇರಿಸಿ ಸೇವಿಸೋದ್ರಿಂದ ರಾತ್ರಿ ಮೂತ್ರ ವಿಸರ್ಜನೆಗೆ ಏಳುವ ಪ್ರಮೇಯ ಇರುವುದಿಲ್ಲ ಅನ್ನೋ ಮಾಹಿತಿ ಕೂಡ ನಮಗೆ ಲಭ್ಯವಿದೆ. ಎಲೆ ಸೇವನೆಯಿಂದ ಆಹಾರ ಜೀರ್ಣವಾಗುವ ಜೊತೆಗೆ ಆಸಿಡಿಟಿ, ಗ್ಯಾಸ್ಟ್ರಿಕ್ ಹಾಗೂ ಅಲ್ಪ ಪ್ರಮಾಣದ ಕೆಮ್ಮನ್ನು ಕೂಡ ನಿವಾರಿಸಬಹುದು. ಸುಣ್ಣದಲ್ಲಿ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಇರುತ್ತೆ. ಹಾಗಾಗಿ ತಾಂಬೂಲ ಸೇವನೆಯಿಂದ ಸಹಜವಾಗಿಯೇ ದೇಹಕ್ಕೆ ಕ್ಯಾಲ್ಸಿಯಂ ಅಂಶ ದೊರೆಯುತ್ತೆ. ಸುಣ್ಣ ಸೇವನೆಯಿಂದ ಮಂಡಿ ನೋವು ನಿವಾರಣೆಯಾಗಿ ಮೂಳೆ ಗಟ್ಟಿಯಾಗತ್ತೆ. ಹಾಲು ಕುಡಿಯುವ ಎಳೆ ಮಕ್ಕಳಿಗೆ ಜೀರ್ಣಕ್ರಿಯೆ ತೊಂದರೆ ಆಗಿದ್ದರೆ ಅಂತಹ ಬಾಣಂತಿಯರಿಗೆ ವೀಳ್ಯದೆಲೆಯನ್ನ ಸೇವಿಸೋದಕ್ಕೆ ಹೇಳ್ತಾರೆ. ಆದರೆ ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ ಅಂಶ ಅಂತಂದ್ರೆ ಸುಣ್ಣವನ್ನ ಅತಿಯಾಗಿ ಸೇವಿಸಬಾರದು. ಒಂದು ದಿನದಲ್ಲಿ 1 ಗೋಧಿ ಕಾಳಿನಷ್ಟು ಸುಣ್ಣವನ್ನ ಮಾತ್ರ ಸೇವಿಸಬಹುದು. ತಾಂಬೂಲ ಬಾಯಿಯ ದುರ್ಗಂಧ ಹಾಗೂ ಬ್ಯಾಕ್ಟೀರಿಯಾಗಳನ್ನ ನಿವಾರಿಸಿ ಪಚನ ಕ್ರಿಯೆಯನ್ನ ಸರಾಗಗೊಳಿಸುತ್ತೆ. ವೀಳ್ಯದೆಲೆಯಲ್ಲಿ ಮಧುಮೇಹಿ ವಿರೋಧಿಯಾಗಿರುವಂತಹ ಟ್ಯಾನಿನ್ ಅನ್ನೋ ಅಂಶ ಇದೆ. ಇದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನ ನಿಯಂತ್ರಣದಲ್ಲಿ ಇಡುತ್ತೆ. ಕರುಳಿನಲ್ಲಿ ಗ್ಲೂಕೋಸ್ ಹೀರುವಿಕೆಯನ್ನ
ಪ್ರತಿಬಂಧಿಸುವ ಮೂಲಕ ವೀಳ್ಯದೆಲೆಯು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ತಗ್ಗಿಸುತ್ತೆ. ಇದರಲ್ಲಿ ಇರುವಂತಹ ಪಾಲಿಫೆನಾಲ್ ಮೇಧೋಜೀರಕ ಗ್ರಂಥಿಯ ಕೋಶಕ್ಕೆ ಫ್ರೀ ರಾಡಿಕಲ್ನಿಂದ ಹಾನಿಯಾಗದಂತೆ ಇದು ತಡೆಯುತ್ತೆ. ನಾವು ಭಾರತೀಯರು ಸಾಮಾನ್ಯವಾಗಿ ಊಟವಾದ ಬಳಿಕ ವೀಳ್ಯದೆಲೆಯನ್ನು ಸೇವಿಸುತ್ತೇವೆ. ಇದು ರಕ್ತದಲ್ಲಿರುವಂತಹ ಅಧಿಕ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತೆ ಅಂತ ಅಧ್ಯಯನಗಳು ಕಂಡುಕೊಂಡಿದೆ. ಮಧುಮೇಹ ಇರುವವರಲ್ಲಿ ಇದು ತೂಕ ಇಳಿಯುವಿಕೆಯನ್ನ ತಡೆಯುತ್ತೆ. ಈ ಕಾರಣದಿಂದ ವೀಳ್ಯದೆಲೆಯು ಚಯಾಪಚಯ ಮತ್ತು ಮಧುಮೇಹದ ಮೇಲೆ ಧನಾತ್ಮಕ ಪರಿಣಾಮವನ್ನು ಬೀರುತ್ತೆ. ಆದರೆ ನಮ್ಮಲ್ಲಿ ಇವತ್ತಿಗೂ ಒಂದು ಪದ್ಧತಿ ಇದೆ. ಅದೇನು ಅಂತಂದ್ರೆ ತಾಂಬೂಲದ ಜೊತೆ ತಂಬಾಕನ್ನ ಕೂಡ ಸೇವಿಸ್ತಾರೆ. ಖಂಡಿತವಾಗೂ ಇದು ಆರೋಗ್ಯಕ್ಕೆ ಹಾನಿಕರ. ತಂಬಾಕು ಆರೋಗ್ಯಕ್ಕೆ ಯಾವುದೇ ರೀತಿಯಲ್ಲಿ ಒಳ್ಳೆಯದಲ್ಲ. ತಾಂಬೂಲದೊಂದಿಗೆ ತಂಬಾಕಿನ ನಿರಂತರ ಸೇವನೆ ಬಾಯಿ ಹುಣ್ಣಿಗೆ ಕಾರಣವಾಗಬಹುದು, ಬಾಯಿ ಅಲ್ಸರ್ ಆಗಬಹುದು. ಇದು ಬಾಯಿಯ ಕ್ಯಾನ್ಸರ್ಗೂ ಕೂಡ ಪೂರಕವಾಗಬಹುದು. ಕೆಲವರಿಗೆ ಸದಾಕಾಲ ತಾಂಬೂಲವನ್ನ ಜಗಿಯೋ ಅಭ್ಯಾಸ ಇರುತ್ತೆ. ಬೆಳಗ್ಗೆ ಎದ್ದು ಕೂಡಲೇ ಪಾನು, ತಿಂಡಿ ಆದ ಕೂಡಲೇ ಪಾನ್ ತಿನ್ನೋದು ಅಥವಾ ತಾಂಬೂಲ ಎಲೆ ಅಡಿಕೆಯನ್ನು ಸೇವಿಸೋದು, ಈ ರೀತಿಯ ಅಭ್ಯಾಸ ಇರುತ್ತೆ. ಇದೂ ಕೂಡ ಖಂಡಿತವಾಗೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ತಾಂಬೂಲವನ್ನು ಸೇವಿಸೋದಕ್ಕೆ ಅದರದ್ದೇ ಆದ ಸಮಯ ಇದೆ. ಖಂಡಿತವಾಗೂ ಅದು ಭೋಜನವಾದ ನಂತರ, ರಾತ್ರಿ ಭೋಜನ ಅಥವಾ ಮಧ್ಯಾಹ್ನದ ಭೋಜನ. ಇದನ್ನು ಬಿಟ್ಟು ಸದಾಕಾಲ ತಾಂಬೂಲವನ್ನ ಜಗಿಯೋದಾದ್ರೆ ಅನಾರೋಗ್ಯ ನಿಮಗೆ ಕಟ್ಟಿಟ್ಟ ಬುತ್ತಿ. ಅತಿಯಾದ್ರೆ ಅಮೃತಾನು ವಿಷ ಅಂತ ಹೇಳೋದು ಇದಕ್ಕೇನೆ. ಇನ್ನು ಬರೀ ವೀಳ್ಯದೆಲೆ ಉಪಯೋಗ ಎಷ್ಟಿದೆ ಗೊತ್ತಾ? ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿ ಪ್ರಕಾರ ಸಾಸಿವೆ ಎಣ್ಣೆಯಲ್ಲಿ ನೆನೆಸಿದ ವೀಳ್ಯದೆಲೆಯು ಕೆಮ್ಮು ನಿವಾರಣೆಯನ್ನ ಮಾಡುತ್ತೆ. ವೀಳ್ಯದೆಲೆಯನ್ನ ಬಿಸಿ ಮಾಡಿ ಎದೆ ಮೇಲಿಟ್ರೆ ಕಫ ಕಟ್ಟೋದು ನಿಲ್ಲತ್ತೆ. ಮಕ್ಕಳಿಗೆ ಜೇನುತುಪ್ಪಕ್ಕೆ ವೀಳ್ಯದೆಲೆ ರಸ ಹಾಕಿ ನೀಡಿದ್ರೆ ಒಣ ಕೆಮ್ಮು ಮತ್ತೆ ಕಫ ನಿವಾರಣೆ ಆಗತ್ತೆ. ಬ್ರಾಂಕೈಟಿಸ್ ಸಮಸ್ಯೆಗೂ ಕೂಡ ವೀಳ್ಯದೆಲೆಯ ರಸ ರಾಮಬಾಣ. ವೀಳ್ಯದೆಲೆಯನ್ನ ಗಾಯದ ಮೇಲೆ ಇಟ್ಟು ಅದಕ್ಕೆ ಬ್ಯಾಂಡೇಜ್ ಹಾಕಿದ್ರೆ ಆಗ ಗಾಯ ಒಣಗುವ ಪ್ರಕ್ರಿಯೆ ವೇಗವಾಗಿ ಆಗತ್ತೆ. ಮುಖದಲ್ಲಿ ಬೊಕ್ಕೆ ನಿವಾರಣೆ ಮಾಡೋದಕ್ಕೂ ಕೂಡ ವೀಳ್ಯದೆಲೆಯನ್ನ ಬಳಸ್ತಾರೆ. ತೀವ್ರ ತಲೆನೋವು ಕಾಡ್ತಾ ಇದ್ರೆ ವೀಳ್ಯದೆಲೆಯ ಪಟ್ಟನ್ನು ಹಣೆಗೆ ಹಚ್ಕೊಂಡ್ರೆ ಶೀಘ್ರವಾಗಿ ಪರಿಹಾರವನ್ನ ಕಾಣಬಹುದು. ನೀವು ಗೊತ್ತಾ, ವೀಳ್ಯದೆಲೆಯಲ್ಲೂ ಕೂಡ ಗಂಡು ಎಲೆ ಮತ್ತು ಹೆಣ್ಣು ಎಲೆ ಅಂತ ಇರುತ್ತಂತೆ. ಇದು ಹೇಗೆ ಕಂಡುಹಿಡಿಯೋದು ಅಂತಂದ್ರೆ, ವೀಳ್ಯದೆಲೆಯ ಹಿಂಭಾಗವನ್ನ ಪರೀಕ್ಷೆ ಮಾಡಿದ್ರೆ ಅಲ್ಲಿ ಕೆಂಪು ಗೆರೆಗಳು ಇದ್ರೆ ಅದು ಗಂಡೆಲೆ, ಅಥವಾ ಅಲ್ಲಿ ಹಸಿರು ಗೆರೆ ಕಾಣಿಸಿದ್ರೆ ಅದನ್ನ ಹೆಣ್ಣೆಲೆ ಅಂತ ಕರೀತಾರೆ. ಮಂಗಳೂರು ಅಥವಾ ಕರಾವಳಿ ಭಾಗದಲ್ಲಿ ಆನು ಅಂಗುರ ಮತ್ತು ಪೊಣ್ಣು ಅಂಗುರ ಅಂತ ಇದಕ್ಕೆ ಹೇಳ್ತಾರೆ. ದೈವಕ್ಕೆ ದಕ್ಷಿಣೆ ನೀಡೋದಕ್ಕೆ ಗಂಡೆಲೆಯನ್ನ ಬಳಸಿದ್ರೆ ಹೆಣ್ಣು ಮಕ್ಕಳಿಗೆ ತಾಂಬೂಲ ನೀಡೋದಕ್ಕೆ ಹೆಣ್ಣೆಲೆಯನ್ನ ಬಳಸುವ ಪದ್ಧತಿ ಇದೆ. ವೀಳ್ಯದೆಲೆ ಸೇವಿಸೋದಕ್ಕೂ ಕೂಡ ನಿಯಮ ಇದೆ. ಗಂಡೆಲೆಯನ್ನ ಮೊದಲು ಹಾಗೇ ತಿಂದು ಹೆಣ್ಣೆಲೆಗೆ ಸುಣ್ಣ ಅಡಿಕೆ ಹಾಕಿ ನಂತರ ಸೇವಿಸುವ ಪದ್ಧತಿ ಇದೆ. ಒಟ್ಟಿನಲ್ಲಿ ಹಾಗೆ ತಿಂದ್ರು ಹೇಗೆ ತಿಂದ್ರು ತಾಂಬೂಲ ಸೇವನೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಮಾಹಿತಿಯನ್ನ ನಾವು ಇವತ್ತು ತಿಳ್ಕೊಂಡ್ವಿ. ಆದ್ರೆ ನೆನಪಿರ್ಲಿ, ತಾಂಬೂಲ ಸೇವನೆ ಮಾಡೋದು ಕೇವಲ ಊಟವಾದ ನಂತರ, ಮಧ್ಯಾಹ್ನದ ಊಟ ಅಥವಾ ರಾತ್ರಿಯ ಊಟದ ನಂತರ ತಾಂಬೂಲ ಸೇವನೆ ಮಾಡಿದ್ರೆ ಮಾತ್ರ ಅದು ನಮ್ಮ ಆರೋಗ್ಯವನ್ನ ಕಾಪಾಡೋಕೆ ಸಾಧ್ಯ. ಇದನ್ನೇ ನಮ್ಮ ಸಂಪ್ರದಾಯ ಕೂಡ ಹೇಳುತ್ತೆ, ಹಾಗೇನೆ ನಮ್ಮ ಸೈನ್ಸ್ ಕೂಡ ಇದನ್ನ ಒಪ್ಪುತ್ತೆ. ಹೇಗಿತ್ತು ವೀಳ್ಯದೆಲೆಯ ಸೇವನೆ, ತಾಂಬೂಲ ಸೇವನೆಯ ಈ ಮಾಹಿತಿ? ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಶುಭ ದಿನ.